ಸಲುವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಈಗ ಪಾಪ ಹುಡುಗ ಬಾಬುಗೆ ಮೋಸ ಮಾಡಿ, ವಂಚನೆ ಮಾಡಿ, ದಗ ಮಾಡಿ ನಿನಗೆ ಸರ್ಕಾರಿ ಕೆಲಸ ಕೊಡಿಸುತ್ತೆ ನಂಬಿಸಿ ಅವರ 25 ಲಕ್ಷ ರೂಪಾಯಿ ತಗೊಂಡು 4 ವರ್ಷಗಳಿಂದ ಅದನ್ನ ಮಾನಸಿಕವಾಗಿ ಮತ್ತು ಮನೆಯಲ್ಲಿ ಅವರಿಗೆ ಎಷ್ಟು ಚಿತ್ರಹಿಂಸೆ ಆಗಿರ್ಬೋದು. ಕುಟುಂಬಕ್ಕೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳಾಗಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ MLA ಅವ್ರನ್ನು ಕೂಡ ನಾವು 3 ದಿವಸ ಆದ್ರೂ ನೀವು ಭೇಟಿ ಮಾಡಲಿಲ್ಲ ಅಂತ ಮಾತಾಡಿದಾಗ ಅವರು ತಕ್ಷಣ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅದೇ ಅವ್ರಿಗೆ ಏನ್ ಬೇಕೋ ತಕ್ಷಣ ಒಂದೇ ಒಂದು ದಿವಸದಲ್ಲಿ ಅವರಿಗೆ ತಾಯಿಗೆ ಉದ್ಯೋಗ ಆಗಿದೆ. ಜಿಲ್ಲಾಧಿಕಾರಿಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಇವಾಗ ಮಂಜೂರಿ ಅದೇ ರೀತಿ 4 ಲಕ್ಷ ಬಿಡುಗಡೆ ಆಗಿದೆ. ಈ ತರ ಆಗಿದೆ. ಈ ತರ ಮೋಸ ವಂಚನೆ ಮಾಡಿರುವ ದಗಾಕೋರರನ್ನು ಕೂಡಲೇ ಬಂಧಿಸಬೇಕು ಅಂತ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ರೆ ಪೊಲೀಸರು ಯಾರೇ ಎಸ್ಸಿಗಳು ತೀರ್ಕೊಂಡ್ರು, ಅಟ್ರಾಸಿಟಿ ಆದ್ರೂ ಇವತ್ತಿನ ಪೊಲೀಸ್ನವರು ನಮ್ಗೆ ದ್ರೋಹ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯಗಳಿಗೆ ಇವತ್ತು ಬಾಬೂಜಿ ನಗರದಲ್ಲಿ ಒಬ್ಬ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ಯಶವಂತ್ ಅಂತ ನೇಣಿಗೆ ಶರಣಾದ ಇಲ್ಲಿ BB ರೋಡಲ್ಲಿ ಚಾಮರಾಜಪೇಟೆ ಹುಡುಗ ಅವನಿಗೆ ಮಾಡಲಾದ. ಇವು ಯಾವ ಅಟ್ರಾಸಿಟಿ ಕೇಸ್ಗಳು ಮಾಡದೆ ಪೆಂಡಿಂಗ್ ಇಟ್ಟಿದ್ದಾರೆ. ಇದನ್ನ ನಾವು ಒತ್ತಾಯ ಮಾಡಿದಕ್ಕೆ ಮಾತ್ರ ಇವರು ಏನೋ ದಲಿತ ಹುಡುಗನ ಸಾಯಿಸಿದ್ದಾರೆ, ಮೋಸ ವಂಚನೆ ಮಾಡಿ ಅವನ ಪ್ರಾಣ ಹಿಂಸೆ ಕೊಟ್ಟು ಅವನು ಸಾಯಿಸಿ ಏನೋ ಅವ್ನ ನೇಣಿಗೆ ಶರಣಾಗೋ ತರ ಮಾಡಿದ್ದಾರೆ ಅಂತ ಇದೇ ಶಿಲ್ಘಾಟ ಸರ್ಕಲ್ ಅಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ದೆ ಫಲವಾಗಿ ಇವಾಗ ಕೇಸ್ ಆಗಿದೆ. ಇವತ್ತು ನಾವು ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾರಿದ್ದಾರೆ ಅಪರಾಧಿಗಳು, ಏನಿದ್ದಾರೆ ಇವಾಗ ಆರೋಪಿಗಳು, ಅವ್ರನ್ನ ಬಂಧಿಸಿ ಕೂಡಲೇ ಜೈಲು ಕಳಿಸ್ಬೇಕು. ಇಲ್ಲ ಅಂತಂದಲ್ಲಿ ಹಂತವಾಗಿ ನಾವು ಹೋರಾಟಗಳನ್ನ ನಿಲ್ಲಿಸೋದಿಲ್ಲ. ಹಂತವಾಗಿ ನಡೆಸಿ ಚಿಕ್ಕಬಳ್ಳಾಪುರ ಬಂದ್ ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹೇಗೆ ಯಾರನ್ನೇ ಒಬ್ಬರನ್ನು ಬಂಧಿಸಿಲ್ಲ? ಇದೊಂದು ಕುತಂತ್ರ ಇದು. ಈಗ ನಾಗೇಶ್ ಆಗ್ಬೋದು, ಮಂಜುನಾಥ್ ಆಗ್ಬೋದು, ಸುಧಾಕರ್ ಅವ್ರನ್ನ ಆಗ್ಬೋದು, ಯಾರನ್ನ ಒಬ್ಬರನ್ನ ಪೊಲೀಸ್ ಬಂದಿಲ್ಲ. ಇದರ ಒಳತಂತ್ರ ಏನು ಅಂತ ಗೊತ್ತಾಗಬೇಕು ಸಮಾಜಕ್ಕೆ. ಇದು ಬಂಧನ ಆಗೋವರೆಗೂ ನಾವು ದಲಿತ ಸಮಾಜಗಳು ಒಟ್ಟಾಗಿ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಇದು ಶುಕ್ರವಾರದ ಮುಖಾಂತರ ನಾವು ಪೊಲೀಸ್ ಇಲಾಖೆಗೆ ಎಚ್ಚರ ಕೊಡ್ತಾ ಇದ್ದೀವಿ.